ಅದು ಬಿಟ್ಟರೆ ಅವ್ರ ಮೇಲೆ ಕೇಸ್ ಆಯ್ತು, ಅರೆಸ್ಟ್ ಮಾಡಿದ್ರಿ, ಓಕೆ. ಆದ್ರೆ ಇಡೀ ರಾತ್ರಿ ಅವ್ರನ್ನ ವೆಹಿಕಲ್ ಸುತ್ತಾಡಿಸ್ಕೊಂಡಿರೋದು ನೋಡಿ. ಈಗ ಒಬ್ಬ ಅಕ್ಯೂಸ್ಡ್ ಸ್ಟೇಷನ್ ನಲ್ಲಿ ಇದ್ದಾರೆ, ಬೇರೆ ಶಾಸಕರದ್ದು ಏನ್ ಕೆಲಸ ಅಲ್ಲಿ? ಬಿಜೆಪಿ ಕಾರ್ಯಕರ್ತರದ್ದು ಏನ್ ಕೆಲಸ? ನೀವು ನೋಡಿದ್ರೆ ಒಂದು ಫೋಟೋನಲ್ಲಿ ಎಲ್ಲ ಬಿಜೆಪಿ ಶಾಸಕರು ಕಾರ್ಯಕರ್ತರು ಪೊಲೀಸ್ ಸ್ಟೇಷನ್ ಒಳಗಡೆ ಇದ್ದಾರೆ. ಯಾಕೆ? ಅದಕ್ಕೆ ಅಲ್ವಾ ಎಲ್ಲರಿಗೂ ಆಚೆ ಹಾಕಿದಾಗ ಇವರು ಇದು ಮಾಡಿದ್ರಲ್ವಾ. ಈಗ ನೀವೇ ಹೇಳ್ತೀರಾ, ಏನಾದ್ರೂ ಅವರಿಗೆ ಸ್ವಲ್ಪ ಏನು ರಿಲ್ಯಾಕ್ಸ್ ಮಾಡಿ ನೋಡ್ಕೊಂಡ್ರೆ VIP ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ ಅಂತೀರಾ. ಕರೆಕ್ಟಾಗಿ ಕಾನೂನು ಪ್ರಕಾರ ಮಾಡಿದ್ರೆ ಒಬ್ಬ ಶಾಸಕನಿಗೆ ಹಿಂಗೆ ಮಾಡ್ತೀರಾ ಅಂತೀರಾ. ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ. ಈಗ ಒಂದು ನಿಮಿಷ ಇರಿ, ನಿನ್ನೆ CT ರವಿ ಅವ್ರು ಏನು ಹೇಳಿದ್ರು, ನಂದು ಮೊಬೈಲ್ ಕಿತ್ಕೊಂಡ್ರು, ನಮ್ದು ವಾಚ್ ತಗೊಂಡ್ರು. ದರ್ಶನ್ ವಿಡಿಯೋ ಕಾಲ್ ಮಾಡಿದ ತಕ್ಷಣ ಏನಾಯ್ತು? ಇನ್ನೇನು ಬೇಲ್ ಬೇಲಿಗೆ 1.5-2 ತಿಂಗಳು ಆಯ್ತು. ಕರೆಕ್ಟಾ? ಅಂಡ್ ಆಸ್ ಪರ್ ಲಾ ಶುಡ್ ದ ಮೊಬೈಲ್ ಫೋನ್ಸ್ ಶುಡ್ ಎನಿಥಿಂಗ್ ಬಾಡಿ ಸರ್ಚ್ ಆಗ್ಬೇಕಲ್ಲ. ಒಬ್ಬ ಅಕ್ಯೂಸ್ಡ್ ಆದ ತಕ್ಷಣ ಫಸ್ಟ್ ಬಾಡಿ ಸರ್ಚ್ ಆಗಬೇಕು, ಅವ್ರದ್ದು ಏನೇ ಇದ್ರು ಜಮಾ ಆಗಬೇಕು. ಅದನ್ನು ಮಾಡಬಾರ್ದಾ? ಕಾನೂನು ಪಾಲನೆ ಮಾಡೋದಕ್ಕೂ ನಾವು ಬಯಸ್ಕೊತಾ ಇದೀವಲ್ಲಪ್ಪ. ಏನು ಇದು ವಿಚಿತ್ರವಾದಂಥ ಸಂದರ್ಭಗಳು ಇದು. ಸೊ ನಾವು ಮಾಡಿದ ತಪ್ಪ ನೀವೇ ಹೇಳಬೇಕು. CT ರವಿ 100 ಹೇಳ್ತಾರ್ರಿ. ಈಗ ನೋಡಿ, ಯಾರು ಬಳೆ ತಟ್ಟೋರ್ ಮೇಲೆ ಹಿಂಗ್ ಮಾಡಿದಿರಲ್ಲ, ವಿಜೇಂದ್ರ ಅವರು ದಯವಿಟ್ಟು ಅವ್ರ ಮಾತು ಮೇಲೆ ಇಡ್ತಾ ಇರ್ಬೇಕು. ಪ್ರಶ್ನೆ ಇರೋದು ನೀವು ಬಳೆ ತೊಟ್ಟಿದ್ದಲ್ಲ, ಯಾರು ಬಳೆ ತೊಟ್ಟಿದಾರಲ್ಲ ಅವ್ರ ಮೇಲೆ ಇಂಥ ಅವಾಚ್ಯವಾಗಿ ಮಾತಾಡಿರೋದು ನೀವು ಖಂಡಿಸ್ಬೇಕಾಗಿತ್ತು. ಆದ್ರೆ ಪಾಪ ಅವರು ಏನ್ ಮಾಡಕ್ಕಾಗ್ತದೆ? ಪೂಜ್ಯ ಅಪ್ಪಾಜಿ ಅವ್ರ ಮೇಲೆ ಅಷ್ಟಿದೆ, ಅವ್ರೇನ್ ಮಾಡ್ತಾರೆ? ಅವ್ರೇನ್ ಸಮರ್ಥನೆ ಮಾಡ್ಕೋತಾರೆ? ಅವ್ರ ಮನೆಯಲ್ಲೇ ದೊಡ್ಡ ಹುಡುಕಿದ್ದಾಗ ಬೇರೆಯವ್ರಿಗೆ ಏನ್ ಬುದ್ಧಿವಾದ ಹೇಳ್ತಾರೆ. ಅದಕ್ಕೆ ಇವೆಲ್ಲ ನಾವು ಬಳೆ ತಟ್ಕೊಂಡಿಲ್ಲ, ನಾವು ಸೀರೆ ಹುಟ್ಟಿಲ್ಲ, ಏನ್ ಮಾತಾ ಇದು? ಬಿಜೆಪಿ ಪ್ರೆಸಿಡೆಂಟ್ ಆಗಿ ಅವ್ರು ಯಾರೇ ಇದ್ರು ವಿಜೇಂದ್ರ ಒಬ್ಬ ಒಳ್ಳೆ ನಾಯಕ ಅಂತ ನಾವು ಯಾವಾಗ ಹೇಳ್ಬೋದಾಗಿತ್ತು ಅಂದ್ರೆ, ಇಲ್ಲ ಅದು ನನಗೆ ಗೊತ್ತಿಲ್ಲ ಪ್ರಕರಣ ಏನಿದೆ ಅಂತ, ಮಾಧ್ಯಮದಲ್ಲಿ ಹಿಂಗೆ ಬಂದಿದೆ, ಅದೇನಿದೆ ನಾವು ಪರಿಶೀಲನೆ ಮಾಡ್ತೀವಿ, ಕಠಿಣವಾದಂಥ ಹಿಂಗೆ ಹಾಗೇ ಇದ್ರೆ ನಾವು ಕಠಿಣವಾದ ಕ್ರಮ ತಗೊಂಡಿದ್ರೆ ಹೌದಪ್ಪ ಇವ್ರದ್ದು ಒಳ್ಳೆ ನಾಯಕತ್ವ ಇದೆ, ಒಂದು ಸಮಾನತೆ ಇದೆ, ಇದರಲ್ಲಿ ಸಂವಿಧಾನದ ಪರವಾಗಿದ್ದಾರೆ ಅಂತ ಹೇಳ್ಬೋದಾಗಿತ್ತು. ಹೇಳಿದ್ರೆ ಹಾಗೆ ನಾವು ಬಳೆ ತಟ್ಕೊಂಡಿಲ್ಲ ಅಂದ್ರೆ ಏನರ್ಥ? ಏನು ಪ್ರಚೋದನೆ ಕೊಡ್ತಾ ಇದ್ದಾರಾ? ಬಳೆ ತೊಟ್ಟವರಿಗೆ ಅವಮಾನ ಆಗಿದೆ ಅಲ್ಲ, ಅದ್ರ ಬಗ್ಗೆ ಮಾತಾಡಿ. ನಿಮ್ಮ ಅಪ್ಪಾಜಿಯಿಂದ ಹಿಡ್ಕೊಂಡು ಮುನಿರತ್ನ ಅವರಿಂದ ಹಿಡ್ಕೊಂಡು ನಿಮ್ಮ ಶಾಸಕರು ಮಾಡಿರೋಂಥ ಕೃತ್ಯದ ಬಗ್ಗೆ ಮಾತಾಡಿ ಫಸ್ಟ್. ಸುಮ್ಮನೆ ಕಾಂಗ್ರೆಸ್ ಮೇಲೆ ಗೂಬೆ ಕೂಡ್ಸೋದು ನಿಲ್ಲಿಸ್ಬೇಕು. ಅವರು ಏನ್ ನೋಡ್ಕೋತಾರ? ಇನ್ನ 10 ವರ್ಷ ಆದ್ರೂ ಬರಲ್ಲ ರೀ. ಅದೇ ಆ ಕಾಲ ಬರೋದಿಲ್ಲ, ಸೊಸೆಗೂ ಬರೋದಿಲ್ಲ, ಅತ್ತೆಗೂ ಬರಲ್ಲ. ಅತ್ತೆ ಸೊಸೆ ಅಲ್ಲೇ ಜಗಳ ನಡೆದಿದೆ. AJP, BJP, YJP, ಇನ್ ಅಶ್ವಥ್ ನಾರಾಯಣ್ JP, ಎಷ್ಟಂತ ಇದೆ? ಅಶೋಕ್ ಅವ್ರದ್ದಿದೆ, ಅಶ್ವಥ್ ನಾರಾಯಣ್ ಅವ್ರದ್ದಿದೆ, ಯತ್ನಾಳ್ ಅವ್ರದ್ದಿದೆ, ವಿಜೇಂದ್ರ ಅವರು ಇದೆ. ಪಾಪ ಇನ್ನಷ್ಟು ಬಹಳಷ್ಟು NJP ಇದೆ, ನ್ಯೂಟ್ರಲ್ BJP ಕೆಲವು ಇದ್ದಾರೆ. ಫಸ್ಟ್ ಅದು ಮಾಡ್ಕೊಳ್ಳಿ, ಅದಾದ್ಮೇಲೆ ಅತ್ತೆ ಯಾರು ಸೊಸೆ ಯಾರು ಡಿಸೈಡ್ ಮಾಡ್ಕೊಳ್ಳಿ ಅವರು.